ಫೆಬ್ರವರಿ 11ರಂದು ಚಿಕ್ಕಮಗಳೂರಿನ ಮದುವೆ ಚೌಟರಿಯಲ್ಲಿ ಮಂಗಳಮುಖಿಯರು 10,000 ಹಣದ ಬಲವಂತದ ಬೇಡಿಕೆ ಇಟ್ಟು ಗಲಾಟೆ ನಡೆಸಿದರು ಎಂಬ ಆರೋಪದೊಂದಿಗೆ ಕೆಲವು ಸುದ್ದಿ ವಾಹಿನಿಗಳು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರವಾದ ವರದಿಗಳು ಸಂಪೂರ್ಣವಾಗಿ ತಪ್ಪು ಹಾಗೂ ಏಕಪಕ್ಷೀಯವಾಗಿದೆ ಎಂದು ಪ್ರಕೃತಿ ಸೇವಾ ಸಂಸ್ಥೆ ಹಾಸನ ಅಧ್ಯಕ್ಷರಾದ ವರ್ಷಾ ತಿಳಿಸಿದರು. ಗಂಡನ್ನ ಹೆಣ್ಣನ್ನ ದುಡ್ಡು ಕೇಳ್ತಾ ಇದ್ದಾರೆ. ಗಂಡವರು ಒಂದು 500 ರೂಪಾಯಿ ಕೊಟ್ಟಿದ್ದಾರೆ. ಇನ್ನೊಬ್ಬರ ಹತ್ರ ಹೆಣ್ಣ ಹತ್ರ ನೀವೊಂದು 500 ಅಥವಾ 200 ಕೊಡಿ ಅಂತ ಕೇಳಬೇಕಾದ್ರೆ ಏನಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪಕ್ಕದವ್ರು ಕೇಳಿದ್ದಾರೆ. ಸರ್ ಅವ್ರ ಹತ್ರ ಕೇಳ್ತಾ ಇದ್ದೀವಿ, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ವಲ್ಲ ಅಂತ ಹೇಳಿ ಇವ್ರು ಕೇಳಿದ್ದಾರೆ. ಅಷ್ಟೊತ್ತಿಗೆ ಅವರು ಆಚೆ ಬಂದ್ರೆ ನಿಮ್ಮವ್ರದೆಲ್ಲ ನೋಡಿದ್ದೀವಿ ಹಂಗೆ ಹಿಂಗೆ ಅಂತ ಹೇಳಿ ಅವ್ರು ಕೇಳಿದ್ದಾರೆ. ಅವರು ಟ್ರಿಗರ್ ಮಾಡಿದಾಗ ಪ್ರಚೋದಿಸಿದಾಗ ಇವರು ಪ್ರತಿಕ್ರಿಯಿಸ್ತಾರೆ. ಯಾವ ತರ ಅಂತ ಅಂದ್ರೆ ಅಲ್ಲಿ ಸುತ್ತ ಇರುವಂತವ್ರು ಎಲ್ಲರೂ ಕೂಡ ಒಡೆಯಕ್ಕೆ ಬರುವಂತದ್ದು ಇದನ್ನ ಮಾಡ್ತಾರೆ ಅಂತೇಳಿ ನಾವು ಇದನ್ನ ಏನಾದ್ರು ಒಡೆಯುವಂಥದ್ದು ಅಥವಾ ಅಸಭ್ಯವಾಗಿ ಬಟ್ಟೆಗಳನ್ನ ಬಿಚ್ಚಿ ಅಥವಾ ನಮ್ಗೆ 10,000 ಕೊಡ್ಲೇಬೇಕು ಅಂತ ಅದು ಗೊತ್ತಿಲ್ಲ. ಇವರು ಕೈ ಹೊಡೆದು ಏನ್ ಮಾಡ್ತೀರಾ ಮತ್ತೆ ಇವ್ರು ಮಾತಾಡ್ತಾ ಇದ್ದಾರೆ. ಈ ಸಂತ್ರಸ್ತೆ ಸುಷ್ಮಾ ಅನ್ನೋರು ಕೂಡ ಅದ್ರಲ್ಲಿ ಹೇಳ್ತಾ ಇದ್ದಾರೆ, ನಾವ್ ಯಾರ್ದು ದೋಚ್ಕೊಂಡು ತಿನ್ನಕ್ ಬಂದಿಲ್ಲ, ನಾವು ಭಿಕ್ಷೆ ಬೇಡ್ಕೊಂಡು ತಿಂತೀವಿ, ಏನ್ ಆಚೆ ಬಂದ್ರೆ ನೋಡ್ಕೊತೀವಿ ಅಂತಂದ್ರೆ ಅದೇನ್ ಬಂದು ನೋಡ್ಕೊಳ್ಳಿ ಅಂತ ಹೇಳಿ ಕೈ ಹೊಡೆದಿರೋದು ಸತ್ಯ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘಟನೆಯ ಕುರಿತು ಸರಿಯಾದ ಮಾಹಿತಿ ಸಂಗ್ರಹಿಸದೆ ಭಾಗಶಃ ದೃಶ್ಯಗಳನ್ನು ಆಧಾರವನ್ನಾಗಿ ಮಾಡಿಕೊಂಡು ಪ್ರಸಾರ ಮಾಡಿರುವುದು ಖಂಡನೀಯ. ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಚಿತ್ರೀಕರಿಸಿದ ವಿಡಿಯೋವನ್ನು ಸಂಪೂರ್ಣವಾಗಿ ಪ್ರಕಟಿಸದೆ ಕೇವಲ ಆಯ್ದ ಭಾಗಗಳನ್ನು ಮಾತ್ರ ಹರಿಬಿಟ್ಟಿರುವುದರಿಂದ ನಿಜ ಸ್ಥಿತಿ ವಿಕೃತಗೊಂಡಿದೆ ಎಂದು ಹೇಳಿದರು. 11ನೇ ತಾರೀಕು ಏನು ರಂಗಣ ಚೌಟ್ರಿಯಲ್ಲಿ ಮದುವೆ ಸಮಾರಂಭ ನಡೀತಾ ಇದೆ. ಆ ಸಮಾರಂಭಕ್ಕೆ ನಮ್ಮ ಸಮುದಾಯದವರಾದಂಥ ಸುಷ್ಮಾ ಮತ್ತು ಲಾವಣ್ಯ ಅನ್ನೋ ಇಬ್ಬರು ಸಮುದಾಯದವರು ನಮ್ಮ ಬದಾಯಿ ಅಂದರೆ ಆ ಶುಭ ಸಮಾರಂಭಗಳಿಗೆ ಹೋಗಿ ಒಂದು ದಕ್ಷಿಣೆಯನ್ನು ಇಸ್ಕೊಂಡ್ಬರುವಂತಹ ಕೆಲಸಕ್ಕೆ ಹೋಗಿರ್ತಾರೆ. ಅಲ್ಲಿ ಹೋದಾಗ ಆ ಗಂಡು ಹೆಣ್ಣನ್ನು ಕೇಳ್ತಾ ಇರ್ತಾರೆ. ಪಕ್ಕದಲ್ಲಿ ಇದ್ದಂಥವ್ರು ಇಷ್ಟ್ಯಾಕೆ ಕೊಡಬೇಕು ಅಷ್ಟ್ಯಾಕೆ ಕೊಡಬೇಕು ಅನ್ನುವಂತಹ ಟ್ರಿಗರ್ ಮಾಡ್ತಾರೆ. ಆವಾಗ ಮಾತಿನ ಚಕಮಕಿ ಇಬ್ಬರಲ್ಲೂ ನಡೆದಿದೆ. ಆದರೆ ನಿನ್ನೆ ಈ ವಿಡಿಯೋ ವೈರಲ್ ಆಗಿರೋದು ಯಾವ ರೀತಿ ಅಂತ ಅಂದರೆ 10,000ವನ್ನು ಡಿಮ್ಯಾಂಡ್ ಇಟ್ಟರು ಮತ್ತು ಆ ಸಂಭ್ರಮಾಚರಣೆಯಲ್ಲಿ ಗಲಾಟೆಯನ್ನು ಎಬ್ಬರಿಸಿದ್ರು ಅನ್ನೋದು ಇದಾಗಿದೆ. ನಮ್ಮ ಪ್ರಶ್ನೆ 10,000 ಡಿಮ್ಯಾಂಡ್ ಇಟ್ಟಿರೋದು ಯಾವುದೇ ರೀತಿಯಾದಂತಹ ಆ ವಿಡಿಯೋದಲ್ಲಿ ಇಲ್ಲ. ಮತ್ತು ಅಲ್ಲಿರೋರೇ ಮಾತಾಡ್ತಾ ಇರೋದು ಸಂಕ್ಷಿಪ್ತವಾಗಿ ನೀವು ಅಬ್ಸರ್ವ್ ಮಾಡ್ಬೋದು. ಆ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಇಲ್ಲ. ಮತ್ತು ಇನ್ನೊಂದು ಇವರು ಡಿಮ್ಯಾಂಡ್ ಕೂಡ ಮಾಡಿಲ್ಲ. ಆ ಸಂತ್ರಸ್ತೆಯರು ಕೂಡ ನಮ್ಮ ಜೊತೆನೇ ಇದ್ದಾರೆ. ಇವರಿಗೆ ಆ ಒಂದು ವಿಡಿಯೋಯಿಂದ ಇವತ್ತು ಮಾನಹಾನಿ ಆಗ್ತಾ ಇದೆ. ಮತ್ತು ಏನು ಅಂತಂದರೆ ಇಡೀ ಆಲ್ ಓವರ್ ಕರ್ನಾಟಕ ಆ ವಿಡಿಯೋವನ್ನು ನೋಡಿದೆ. ಅದರಿಂದ ನಾವು ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಇದರಲ್ಲಿ ನಾವು ತಿಳಿಸ್ತಾ ಇದ್ದೀವಿ, ಇದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ, ಅಲ್ಲಿ ಇಬ್ಬರಿಗೂ ಮಾತಿನ ಚಕಮಕಿಯಲ್ಲಿ ನಡೆದಿರೋದು ಅಂತ ಹೇಳಿ ತಿಳಿಸೋಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಸುಷ್ಮಾ, ಲಾವಣ್ಯ ಉಪಸ್ಥಿತರಿದ್ದರು.